ನಮಸ್ತೆ ವೀಕ್ಷಕರೇ, ಇವತ್ತು ರಾಶಿಚಕ್ರದ 6ನೇ ರಾಶಿಯಾದ ಕನ್ಯಾ ರಾಶಿಯ ಬಗ್ಗೆ ಈ ಅಕ್ಟೋಬರ್ ತಿಂಗಳಿನ ಫಲವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಕನ್ಯಾ ರಾಶಿಯ ಅಧಿಪತಿ ತನ್ನ ಸ್ವಂತ ಮನೆಯಲ್ಲಿ ಉಚ್ಚವಾಗಿರೋದ್ರಿಂದ ವಿಶೇಷ ಲಾಭವನ್ನು ಈ ಕನ್ಯಾ ರಾಶಿಯವರು ಪಡೆಯುತ್ತಾರೆ. ಅದೇ ರೀತಿ ಸೂರ್ಯನು ಬುಧನೊಟ್ಟಿಗೆ ಕನ್ಯಾ ರಾಶಿಯಲ್ಲೇ ಇರೋದರಿಂದ ಸಮಾಜದಲ್ಲಿ ಒಂದು ವಿಶೇಷ ಸ್ಥಾನಮಾನವನ್ನು ಪಡೆಯುತ್ತಾರೆ. ರಾಶಿಯ 2ನೇ ಸ್ಥಾನದಲ್ಲಿ ಶುಕ್ರನು ತನ್ನ ಸ್ವಂತ ಮನೆಯಲ್ಲಿ ನಿಂತಿರೋದ್ರಿಂದ ಧನಲಾಭ, ವಾಹನ ಲಾಭ ಹಾಗೂ ಕುಟುಂಬದಲ್ಲಿ ಸಂತೋಷ, ಪ್ರೀತಿಯಿಂದ ಈ ತಿಂಗಳು ಇರ್ತಾರೆ. 5ನೇ ಸ್ಥಾನದಲ್ಲಿ ಮತ್ತು 6ನೇ ಸ್ಥಾನದ ಅಧಿಪತಿ ಶನಿಯು ಇರೋದರಿಂದ ಶತ್ರುಗಳ ಬಾಧೆಯಿಂದ ದೂರ ಇರ್ತಾರೆ. 9ರಲ್ಲಿ ಗುರು ಭಾಗ್ಯದಲ್ಲಿ ಭಾಗ್ಯೋದಯ ಮಾಡಿ ಶುಭ ವೇಳೆಯನ್ನು ಸೃಷ್ಟಿ ಮಾಡ್ತಾಯಿದೆ. 10ನೇ ಮನೆಯಲ್ಲಿ ಕುಜನು ಬಲವಾಗಿರೋದ್ರಿಂದ ಸರ್ಕಾರದ ಲಾಭ, ಸರ್ಕಾರದ ಕೆಲಸ ಸಿಗುವ ಶುಭ ವೇಳೆಗಳು ಈ ತಿಂಗಳಿನಲ್ಲಿ ಕಾಣಬಹುದು. 11ನೆಯ ಲಾಭದಾಯಕವಾಗಿರುವ ಸ್ಥಾನದ ಚಂದ್ರನು 12ನೇ ಮನೆ ಸಿಂಹರಾಶಿಯಲ್ಲಿ ಪ್ರವೇಶ ಮಾಡೋದ್ರಿಂದ ಕೆಲಸ ಕಾರ್ಯಗಳು ವೇಗವಾಗಿ ನಡೆಯುವಂತಹ ಒಂದು ಸಮಯವನ್ನು ಸೃಷ್ಟಿ ಮಾಡಿಕೊಡುತ್ತದೆ. ಆಸ್ತಿ ವ್ಯವಹಾರ ಹಾಗೂ ಇನ್ನಿತರ ಕೆಲವೊಂದು ಕೋರ್ಟು ಕಚೇರಿಗಳ ಸಮಯಗಳನ್ನು ವೇಗವಾಗಿ ನಡೆಯುವಂತಹ ಈ ತಿಂಗಳ ಒಂದು ವಿಶೇಷತೆಯಲ್ಲಿ ಕಾಣಬಹುದಾಗಿರುತ್ತದೆ. ಕನ್ಯಾ ರಾಶಿಯವರು ವಿಶೇಷವಾಗಿ ಶುಕ್ರವಾರ ಹಾಗೂ ಗುರುವಾರ ಶುಭ ಕಾರ್ಯಗಳನ್ನು ಮಾಡುವುದು ಉತ್ತಮವಾಗಿರುತ್ತದೆ. ಶುಕ್ರವಾರ ತಾಯಿ ಭುವನೇಶ್ವರಿಯ ಒಂದು ಹಾಲಿನ ಅಭಿಷೇಕ ಮಾಡಿಸುವುದು, ಗುರುವಾರ ಶ್ರೀ ರಾಘವೇಂದ್ರನ ಸ್ವಾಮಿಯ ಸನ್ನಿಧಿಗೆ ಹೋಗಿ ಬರುವುದು ವಿಶೇಷವಾದ ಲಾಭವನ್ನು ಕೊಡುತ್ತದೆ. ಈ ಕನ್ಯಾ ರಾಶಿಯು ಅಕ್ಟೋಬರ್ ತಿಂಗಳಿನಲ್ಲಿ ತುಂಬ ವಿಶೇಷವಾದಂತಹ ಕೆಲವು ಲಾಭದಾಯಕ ಸ್ಥಾನಮಾನಗಳನ್ನು ಹೊಂದಿರುವ ರಾಶಿಯಾಗಿರುತ್ತದೆ. ನಮಸ್ತೆ. If you like the video, please like, share and subscribe the channel. Thank you.